ಬೀಗ್ರೆ ಬನ್ನಿ ನಾವು ಮುಂದಿನ ಶಾಸ್ತ್ರಗಳನ್ನು ಮಾಡ್ಕೊಳ್ಳೋಣ. ಏನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ನಿಂತ್ಕೊಳ್ಳಿ ಬೀಗ್ರೆ, ನಿಂತ್ಕೊಳ್ಳಿ. ಮುತ್ತಣ್ಮವ್ವ, ನಿಮ್ ಹಿರಿ ಮಗಳು ಮದುವೆ ಶಾಸ್ತ್ರ ನಡೆಯೋಕಿನ್ನ ಮುಂಚೆನೆ ಒಂದು ಸೀಮಂತ ಶಾಸ್ತ್ರ ನಡಿಬೇಕಾಗಿದೆ. ಈ ಮದುವೆ ಜೊತೆನೆ ಆ ಶಾಸ್ತ್ರನು ನಡೆದು ಬಿಟ್ರೆ ಖರ್ಚು ಕಡಿಮೆ ಆಗತ್ತೆ ಅಂತ ಹೇಳಕ್ ಬಂದೆ. ಅರೆ ಯಾಕೆ ಯಾಕೆ ಎಲ್ರು ಗಾಬರಿ ಆಗ್ತಾ ಇದ್ದೀರಾ? ಏನಪ್ಪ ಈಗಷ್ಟೇ ಮದುವೆ ಆಗಿದೆ, ಆಗ್ಲೇ ಸೀಮಂತ ಅಂತ ಹೇಳ್ತಾ ಇದ್ದಾನೆ ಅಂತ ತಲೆ ಕೆಡ್ತಾ ಇದೀಯಾ? ಅಯ್ಯೋ, ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನೇ ಎಲ್ಲಾನು ಬಿಡ್ಸಿ 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 ನೀಟಾಗಿ ಹೇಳ್ತೀನಿ. ಸೀಮಂತ ನಡಿಬೇಕಾಗಿರೋದು ನಿಮ್ಮ ಹಿರೇ ಮಗಳು ರಾಧಾದಲ್ಲ, ನಿಮ್ಮ ಮನೇಲಿರೋ ಒಂದು ಹುಡುಗಿದು. ಅರೆ ಯಾಕ್ರಪ್ಪ, ಯಾಕೆ? ಅಯ್ಯೋ, ಎಲ್ರು ಗರ ಬಡ್ದಿರೋ ತರ ನಿಂತ್ಕೊಂಡಿದ್ದೀರಲ್ಲ. ಯೋ ಮುತ್ತಣ್ಮವ್ವ, ರೀ ಅರ್ಚಕ್ರೆ, ಬೇಗ ಬೇಗ ಸೀಮಂತದ ಕಾರ್ಯ ಶುರು ಮಾಡ್ರನಪ್ಪ. ವಾಲ್ಗ ಗಿಲ್ಗ ಊದ್ರಿ, ಶುರು ಹಚ್ಕೊಡಿ. ರೆಡಿ ರೆಡಿ. ಏಯ್, ಏನಪ್ಪ ನಿನ್ ತಕರಾರು? ಯಾಕಪ್ಪ ಹಿಂಗ ಆಡ್ತಾ ಇದ್ಯಾ? ನಮ್ಮ ಪಾಡಿಗೆ ಬಿಟ್ಬಿಡು. ಏಯ್, ಹೋಗಯ್ಯ ಆಚೆಗೆ. ಅಯ್ಯೋ ಮಾವಯ್ಯ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಬೇಕಿದ್ರೆ 2 ಓದ್ ಆಚೆ ಓಡಿಸ್ರಿ. ಆದ್ರೆ ನಾನು ಹೇಳೋ ವಿಷಯನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಧಾರಾಳವಾಗಿ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ಆಯ್ತಾ? ನಿಮ್ಮ ಕಿರಿ ಮಗಳು ಸಿಟಿಗೆ ಹೋಗಿ ಬರೀ ದುಡ್ಡನ್ನ ಮಾತ್ರ ಸಂಪಾದನೆ ಮಾಡ್ಕೊಂಡು ಬಂದಿಲ್ಲ. ಲೇ ನೀರ್ಗಂಟಿ ಬಾಸು, ಮೈಕ್ನ ತತ್ತಾರ ಇಡೀ ಊರಿಗೆ ಗೊತ್ತಾಗಬೇಕು ಈ ವಿಷಯ. ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಬಾಸು ಕರೆಕ್ಟ್ ಆಗಿದೆ, ಶುರು ಹಚ್ಕೋ ಬಾಸು. ಮುತ್ತಣ್ಮವ್ವ, ಇಡೀ ಊರಿಗೆ ಕೇಳಿಸೋ ಹಾಗೆ ಹೇಳ್ತೀನಿ, ನೀನ್ ಕೇಳಿಸ್ಕೊ. ದುಡ್ಡಿನ ಜೊತೆಗೆ ಮದುವೆನೇ ಆಗದೆ ನಿನ್ನ ವಂಶಕ್ಕೆ ಒಂದು ಕುಡಿನೂ ಹೊತ್ಕೊಂಡು ಬಂದಿದ್ದಾಳೆ.